ಹಾಯ್ ಎವ್ರಿವನ್. ನಾನಿವತ್ತು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ತೊಗರಿಕಾಳು ಸೀಸನ್ ಆಗಿರೋದ್ರಿಂದ ಈಗ ಎಲ್ಲದಕ್ಕೂ ತೊಗರಿಕಾಳು ಇದ್ದೇ ಇರುತ್ತಲ್ವ, ಅದನ್ನು ಕೂಡ ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ. ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ, ಮುಂದೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಾವು 2 ಪೇಸ್ಟ್ ಮಾಡಿಟ್ಕೋಬೇಕು. ಸೊ ಮೊದಲನೇ ಪೇಸ್ಟಿಗೆ ನಾವು ಪುದೀನ ಹಾಗೆ ಸಾಂಬಾರು ಸೊಪ್ಪು ಹಾಗೆ 3 ಉದ್ದುದ್ದಾಗಿ ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ನಾವು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾನು. ಪೇಸ್ಟ್ ಎಲ್ಲ ಮಾಡ್ಕೊಂಡು ಆದಮೇಲೆ ಒಂದು ಬೌಲಿಗೆ ನಾನು ಹಾಕೋತೀನಿ. ಅದೇ ಮಿಕ್ಸಿ ಜಾರಿಗೆ ನಾನು ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ಕೂಡ ಪೇಸ್ಟ್ ಮಾಡಿ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತೀನಿ. ಅದಾದಮೇಲೆ ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕಾಯ್ದ ಮೇಲೆ ಆಯಿಲ್ ಹಾಕೋಬೇಕು. 2 ಪಲಾವ್ ಎಲೆ, 2 ಏಲಕ್ಕಿ ಹಾಗೆ 2 ಲವಂಗ, 2 ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಒಂದು 1 ಮಿನಿಟ್ ಫ್ರೈ ಆದರೆ ಸಾಕು. ಅದಾದಮೇಲೆ ಉದ್ದುದ್ದಾಗಿ ಹೆಚ್ಕೊಂಡಿರೋ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಗೋಲ್ಡನ್ ಬ್ರೌನ್ ಟರ್ನ್ ಆಗುವಾಗ ನಾನು ಗ್ರೀನ್ ಪೇಸ್ಟ್ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು, ಎಲ್ಲ ಪೇಸ್ಟು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆ ಬಿಡ್ಕೋಬೇಕು. ನೋಡಿ ಹೀಗೆ. ಅದಾದಮೇಲೆ ನಾನು ತೊಗರಿ ಕಾಳು ಹಾಕೋತಾ ಇದ್ದೀನಿ. ಅದಾದಮೇಲೆ ವೆಜಿಟೇಬಲ್ಸ್ ಕೂಡ ಹಾಕೋತಾ ಇದ್ದೀನಿ. ನಾನು ಕ್ಯಾರೆಟ್, ಬೀನ್ಸ್ ಹಾಗೆ ಆಲೂಗೆಡ್ಡೆ ಹಾಕೋತಾ ಇದ್ದೀನಿ. ನಿಮ್ಮಲ್ಲಿ ಗೆಡ್ಡೆಕೋಸು ಇದ್ರೂ ಕೂಡ ಹಾಕೋಬೋದು. ಅದು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಟೊಮ್ಯಾಟೊ ಪೇಸ್ಟ್ ಹಾಕೋತಾ ಇದ್ದೀನಿ. ನೀವು ಯಾವುದೇ ಪೇಸ್ಟ್ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಆ ಪೇಸ್ಟಲ್ಲಿ ಫ್ರೈ ಆಗಬೇಕು, ಆವಾಗಲೇ ಅದರ ರುಚಿ ಗೊತ್ತಾಗೋದು. ಚೆನ್ನಾಗಿ ಫ್ರೈ ಆಗುವಾಗ ಸ್ವಲ್ಪ ಅರಿಶಿನ, ಖಾರ ಪುಡಿ, ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಹಾಕೋತೀರಾ ಅಷ್ಟನ್ನೇ ಹಾಕ್ಕೊಳ್ಳಿ. ನಾನು ಇಲ್ಲಿ 1.5 ಸ್ಪೂನ್ ಹಾಕೋತಾ ಇದ್ದೀನಿ. ಗರಂ ಮಸಾಲ ಕೂಡ 3/4 ಸ್ಪೂನ್ ಹಾಕೋತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು, ಸುತ್ತ ಅದು ಎಣ್ಣೆ ಬಿಡ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ತಾ ಬರಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಅದಾದಮೇಲೆ ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕೋತಾ ಇದ್ದೀನಿ. ಯಾವ ಅಕ್ಕಿಲಾದರೂ ಮಾಡ್ಬೋದು, ಬಟ್ ನೀರು ಕ್ವಾಂಟಿಟಿ ಸ್ವಲ್ಪ ಡಿಫರ್ ಆಗುತ್ತೆ ಒಂದೊಂದು ರೈಸಿಗೆ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಫ್ಯೂ ಸೆಕೆಂಡ್ಸ್ ಬಿಟ್ಟು ಬಿಸಿ ನೀರು, ಕಾಯಿಸಿರೋ ನೀರು ಹಾಕ್ತಾಯಿದ್ದೀನಿ. ಯಾವ ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ನಾನು 4 ಲೋಟ ನೀರು ಹಾಕೋತಾ ಇದ್ದೀನಿ. ಹಾಗಂದರೆ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಸೊ ನಾನು 4 ಲೋಟ ನೀರು ಹಾಕೋತಾ ಇದ್ದೀನಿ. ನೀರೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಕುದೀತಾ ಇರುತ್ತಲ್ಲ, ಆವಾಗ ನೀವು ಸಾಲ್ಟ್ ಹಾಕಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೋಬೋದು.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿನ ನೀವು ಸಡನ್ನಾಗಿ ಅಕ್ಕಿ ಹಾಕಿ ನೀರು ಹಾಕಿ ಸಡನ್ನಾಗಿ ಮುಚ್ಚಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಬೇಯಬೇಕು. ನೀರು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ. ನೋಡಿ ಹೀಗೆ ಚೆಕ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 20% ಅಕ್ಕಿ ಬೆಂದಿರುತ್ತೆ. ಆವಾಗ ನೀವು ಕ್ಲೋಸ್ ಮಾಡ್ಕೋಬೇಕು ಕುಕ್ಕರ್ ಲಿಡ್ನ. ಕ್ಲೋಸ್ ಮಾಡಿ 2 ವಿಷಲ್ ಅಷ್ಟೇ ಸಾಕು. ಓಪನ್ ಮಾಡೋಣ. ಅದು ಕಂಪ್ಲೀಟ್ ವಿಷಲ್ ಹೋಗೋವರೆಗೂ ಕಾಯಿರಿ. ಅದಾದಮೇಲೆ ನಾನು ಓಪನ್ ಮಾಡಿದ್ದೀನಿ ನೋಡಿ. ಹೀಗೆ ಓಪನ್ ಮಾಡಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಬಿಕಾಸ್ ಯಾಕೆ ಅಂದರೆ ಮೇಲ್ಗಡೆ ಎಲ್ಲ ಬಂದು ಅದು ಸ್ಟಾಕ್ ಆಗಿಬಿಟ್ಟಿರುತ್ತೆ ಮಸಾಲ ಎಲ್ಲ. ಸೊ ಈಕ್ವಲಾಗಿ ನಾವು ಈಗ ಮಿಕ್ಸ್ ಮಾಡ್ಕೋಬೇಕು. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.